ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವಿಂದು ಒಂದು ಹೊಸ ಅಧ್ಯಾಯವನ್ನು ಅಂದರೆ ಹೊಸ ಪದ್ಯ ಭಾಗವನ್ನು ನೋಡೋಣ. 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಭಾಗ 1ರಲ್ಲಿ ಬರುವ ಪಾಠ, ಸುಂದರವಾದಂತಹ ಪಾಠ ಹೊಸ ಹಾಡು ಅನ್ನುವಂತಹ ಒಂದು ಪದ್ಯ ಭಾಗವನ್ನು ನಾವು ನೋಡೋಣ. ಮಕ್ಕಳೇ, ಈ ಹೊಸ ಹಾಡು ಅನ್ನುವಂತಹ ಪದ್ಯ ಭಾಗವನ್ನು ನೋಡೋಕ್ಕಿಂತ ಮುಂಚೆ ಹಾಡು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ನೋಡೋಣ. ಪ್ರತಿಯೊಬ್ಬರಿಗೂ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಹಾಡು ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ. ಪ್ರತಿಯೊಬ್ಬರ ಅಲ್ಲೂ ಕೂಡ ರೋಮಾಂಚನಗೊಳಿಸುವಂತಹ ಶಕ್ತಿ ಇರೋದು ಅದು ಹಾಡಿಗೆ ಮಾತ್ರ. ಅದು ಚಲನಚಿತ್ರ ಹಾಡು ಆಗಿರ್ಬೋದು, ಜನಪದ ಹಾಡು ಆಗಿರ್ಬೋದು, ದೇಶ ಪ್ರೇಮ ಬಿತ್ತುವಂಥ ಹಾಡಾಗಿರ್ಬೋದು, ಯಾವುದಾದ್ರೂ ಒಂದು ಸಾಂಗ್ ಆಗಿರ್ಬೋದು. ಆದರೆ ಪ್ರತಿಯೊಬ್ಬರಿಗೂ ಕೂಡ ರೋಮಾಂಚನಗೊಳಿಸುವಂತಹ, ಅವರಲ್ಲಿ ಜೀವನದಲ್ಲಿ ಸ್ಫೂರ್ತಿ ಚಿಲುಮೆಯನ್ನು ಹುರಿದುಂಬಿಸುವಂತಹ ಶಕ್ತಿ ಇರುವುದು ಹಾಡುವಂತಹ ಹಾಡಿಗೆ ಮಾತ್ರ. ಈ ಹಾಡು ಅನ್ನುವಂಥದ್ದು ಪ್ರಕೃತಿಯ ಅವಿಭಾಜ್ಯ ಅಂಗನೇ ಅಂತಲೇ ಹೇಳ್ಬೋದು. ನಾವು ಪ್ರಕೃತಿ ದತ್ತವಾಗಿ ನೋಡ್ತಾನೆ ಹೋದರೆ, ಈಗ ಹರಿಯುವಂತಹ ನದಿಗಳಲ್ಲಿ ಜುಳು ಜುಳು ಅನ್ನುವಂತಹ ಒಂದು ಶಬ್ದ ಬರುತ್ತೆ, ಹೌದಾ? ಅದು ಕೂಡ ಹಾಡು ಅಂತಲೇ ಹೇಳ್ಬೋದು ಒಂದು ಅರ್ಥದಲ್ಲಿ. ಅದಾದಮೇಲೆ ಹಕ್ಕಿಗಳ ಚಿಲಿಪಿಲಿ ಕಲ್ಲರವ ಗಾನ ಸುಮಧುರವಾಗಿ ಕೇಳ್ತಾ ಇರುತ್ತೆ, ಅದು ಕೂಡ ಹಾಡು ಅಂತಲೇ ಹೇಳ್ಬೋದು. ಹೀಗೆ ನಾವು ಪ್ರಕೃತಿಯ ಕಣಕಣದಲ್ಲೂ ಕೂಡ ನಾವು ಹಾಡುಗಳನ್ನು ನೋಡ್ತಾನೆ ಹೋಗ್ಬೋದು. ಈ ಪ್ರಸ್ತುತ ಹೊಸ ಹಾಡು ಅನ್ನುವಂತಹ ಪದ್ಯ ಭಾಗ ನಮ್ಮ ಭಾರತೀಯರಲ್ಲಿ ಐಕ್ಯತೆಯನ್ನು, ರಾಷ್ಟ್ರಾಭಿಮಾನವನ್ನು, ದೇಶಭಕ್ತಿಯನ್ನು ಮೂಡಿಸತಕ್ಕಂತಹ ಒಂದು ಹಾಡಾಗಿದೆ, ಒಂದು ಪದ್ಯ ಭಾಗವಾಗಿದೆ. ಕರ್ನಾಟಕ ಏಕೀಕರಣ ಆಗುವಂತಹ ಸಂದರ್ಭದಲ್ಲಿ ಹಲವಾರು ಕವಿಗಳು ಏನು ಮಾಡಿದ್ರಪ್ಪ ಅಂದ್ರೆ, ಕನ್ನಡ ಅಭಿಮಾನಿಗಳು ಕನ್ನಡದ ಗೀತೆಗಳನ್ನು ರಚನೆಯನ್ನು ಮಾಡಿದರು. ಉದಾಹರಣೆಗೆ ಹೇಳಬೇಕಪ್ಪ ಅಂತಂದ್ರೆ, ಬಾರಿಸು ಕನ್ನಡ ಡಿಮ್ ಡಿಮವ, ಹಚ್ಚೇವು ಕನ್ನಡದ ದೀಪ, ಕನ್ನಡದ ತಾಯಿ ಪದ್ಯ ಭಾಗ. ಅದಾದಮೇಲೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಇಂಥ ಹಲವಾರು ಗೀತೆಗಳನ್ನು ನಾವು ಕೇಳಿದ್ದೀವಿ. ಆ ಎಲ್ಲ ಗೀತೆಗಳ ಸಾಲುಗಳಲ್ಲಿ ಬರ್ತಕ್ಕಂತಹ ಇದು ಒಂದು ಕೂಡ ಸುಂದರವಾದಂತಹ ಪದ್ಯ ಭಾಗ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಹೊಸ ಹಾಡು ಅನ್ನೋಂತಹ ಪದ್ಯ ಭಾಗದ ಉದ್ದೇಶ ಏನಪ್ಪ ಅಂತಂದ್ರೆ, ನಮ್ಮ ಭಾರತೀಯರಲ್ಲಿ ರಾಷ್ಟ್ರಾಭಿಮಾನವನ್ನು, ಐಕ್ಯತೆಯನ್ನು ಮೂಡಿಸಬೇಕು ಅನ್ನುವಂತಹ ಉದ್ದೇಶದಿಂದ ರಚನೆಯಾಗಿರ್ತಕ್ಕಂತಹ ಒಂದು ಪದ್ಯ ಭಾಗ, ಒಂದು ಹೊಸ ಹಾಡು ಅನ್ನುವಂತಹ ಒಂದು ಪಾಠವನ್ನು ಪ್ರಾರಂಭ ಮಾಡೋಣ. ಪಾಠವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಕವಿಗಳ ಪರಿಚಯವನ್ನು ನೋಡ್ಕೊಂಡು ಬರೋಣ. ಪಾಠ 2, ಹೊಸ ಹಾಡು. ಕವಿ ಕಯ್ಯಾರ ಕಿಞ್ಞಣ್ಣ ರೈ. ಇವರ ಕವಿ ಪರಿಚಯವನ್ನು ನೋಡಿಕೊಂಡು ಅದಾದಮೇಲೆ ಪಾಠವನ್ನು ಪ್ರಾರಂಭಿಸೋಣ. ಕೃತಿಕಾರರ ಪರಿಚಯ. ಕಯ್ಯಾರ ಕಿಞ್ಞಣ್ಣ ರೈ ಅವರು ಕ್ರಿಸ್ತಶಕ 1915 ಕಾಸರಗೋಡು ಜಿಲ್ಲೆಯ ಕಯ್ಯಾರ ಗ್ರಾಮದವರು. ಕಾಸರಗೋಡು ಅಂದ ತಕ್ಷಣ ನಿಮಗೆ ಎಲ್ಲಿ ಬರ್ಬೋದು ಅಂತ ಐಡಿಯಾ ಕೂಡ ಏನಾದರೂ ಇದೆ ಮಕ್ಕಳೇ? ಕಾಸರಗೋಡು ಇದು ಕರ್ನಾಟಕ ಮತ್ತು ಕೇರಳ ಗಡಿ ಭಾಗದಲ್ಲಿ ಬರ್ತಕ್ಕಂತಹ ಒಂದು ಊರು. ನೀವೆಲ್ಲರೂ ಕಾಸರಗೋಡಿನ ಬಗ್ಗೆ ಕೇಳಿರ್ತೀರ. ನಮ್ಮ ಕವಿಗಳಾಗಿರ್ತಕ್ಕಂತಹ ಕಯ್ಯಾರ ಕಿಞ್ಞಣ್ಣ ರೈರವರು ಕಾಸರಗೋಡು ಜಿಲ್ಲೆಯ ಕಯ್ಯಾರ ಅನ್ನುವಂತಹ ಒಂದು ಗ್ರಾಮದಲ್ಲಿ 1915ರಲ್ಲಿ ಜನಿಸ್ತಾರ. ಶಿಕ್ಷಕ, ಸಾಹಿತಿ, ಪತ್ರಿಕೋದ್ಯಮಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹಲವಾರು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ನೋಡಿ, ಕಯ್ಯಾರ ಕಿಞ್ಞಣ್ಣ ರೈರವರು ಕೇವಲ ಶಿಕ್ಷಕರಾಗಿ ಅಷ್ಟೇ ಇರಲಿಲ್ಲ, ಇವರು ಕವಿಗಳು, ಶಿಕ್ಷಕರಾಗಿ, ಸಾಹಿತ್ಯ ಕ್ಷೇತ್ರದಲ್ಲಿ, ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹಲವಾರು ಕ್ಷೇತ್ರಗಳಲ್ಲಿ ಇವರು ತಮ್ಮದೇ ಆಗಿರ್ತಕ್ಕಂತಹ ಛಾಪನ್ನು ಮೂಡಿಸಿದ್ದಾರೆ. ಇನ್ನು ಇವರ ಕವನ ಸಂಕಲನಗಳನ್ನು ನೋಡೋದಾದರೆ, ಶ್ರೀಮುಖ, ಐಕ್ಯಗಾನ, ಪುನರ್ನವ ಚೇತನ ಮತ್ತು ಕೊರಗ, ಗಂಧವತಿ ಕವನ ಸಂಕಲನಗಳನ್ನು, ವೀರಾಗಿಣಿ ನಾಟಕವನ್ನು ರಚಿಸಿದ್ದಾರೆ. ಶ್ರೀಮುಖ, ಐಕ್ಯಗಾನ, ಪುನರ್ನವ ಚೇತನ ಮತ್ತು ಕೊರಗ, ಗಂಧವತಿ ಸೇರಿದಂತೆ ಹಲವಾರು ಕವನ ಸಂಕಲನಗಳನ್ನ ಕೂಡ ರಚಿಸಿದ್ದಾರೆ. ಇದಿಷ್ಟೇ ಅಲ್ಲದೆ ಕೂಡ ಇವರು ವೀರಾಗಿಣಿ ಅನ್ನುವಂಥ ಒಂದು ಸುಂದರ ನಾಟಕವನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಇವರ ಸಣ್ಣ ಕಥಾ ಸಂಕಲನಗಳನ್ನು ನಾವು ನೋಡೋದಾದರೆ ಮಕ್ಕಳೇ, ಅಣ್ಣ ದೇವರು ಮತ್ತು ಇತರ ಕಥೆಗಳು ಅನ್ನುವಂಥ ಒಂದು ಸಣ್ಣ ಕಥಾ ಕವನ ಸಂಕಲನವನ್ನು ಇವರು ರಚಿಸಿದ್ದಾರೆ. ಅದಷ್ಟೇ ಅಲ್ಲದೆ ಇವರ ಜೀವನ ಚರಿತ್ರೆಯ ಬಗ್ಗೆ ನಾವು ನೋಡೋದಾದರೆ, ರತ್ನಾಕರ, ಪರಶುರಾಮ, AB ಶೆಟ್ಟಿ ಅನ್ನುವಂತಹ ಜೀವನ ಚರಿತ್ರೆಯನ್ನು ಕೂಡ ಇವರು ರಚಿಸಿದ್ದಾರೆ. ಮತ್ತು ಆತ್ಮಕಥೆ ಅನ್ನುವಂಥದ್ದನ್ನು ಕೂಡ ರಚಿಸಿದ್ದಾರೆ. ಆತ್ಮಕಥೆಯ ಹೆಸರು ದುಡಿತವೇ ನನ್ನ ದೇವರು. ಗೋವಿಂದ ಪೈ ಸ್ಮೃತಿ ಕೃತಿ, ಸಾಹಿತ್ಯ ದೃಷ್ಟಿ,
ವಿಮರ್ಶಾ ಕೃತಿ, ಪಂಚಮಿ ಅನುವಾದ ಕೃತಿ ಅನ್ನುವಂಥದ್ದನ್ನ ರಚನೆ ಮಾಡಿದ್ದಾರೆ. ವಿಮರ್ಶಾ ಕೃತಿ ಅಂತಂದರೆ ಬೇರೆಯವರು ಬರೆದಿರ್ತಕ್ಕಂತಹ ಕೃತಿಗಳನ್ನು ವಿಮರ್ಶೆ ಮಾಡಿ ಬರೆಯೋದಕ್ಕೆ ನಾವು ವಿಮರ್ಶಾ ಕೃತಿಗಳಂತ ಕರಿತೀವಿ. ಇನ್ನು ಅನುವಾದ ಕೃತಿಗಳು ಅಂತಂದ್ರೆ ಅದು ಒಂದು ಭಾಷೆಯಲ್ಲಿದ್ದಂಥದ್ದನ್ನು ಮತ್ತೆ ಬೇರೆ ಭಾಷೆಗೆ ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡಿ ಬರೆಯುವಂಥದ್ದನ್ನು ನಾವು ಅನುವಾದ ಕೃತಿಗಳಂತೆ ಬರಿತೀವಿ. ನೋಡಿ, ಕಯ್ಯಾರ KNR ಹೈರವರು ಏನು ಮಾಡ್ಯಾರಪ್ಪ ಅಂತಂದ್ರೆ ಹಲವಾರು ಕವನ ಸಂಕಲನಗಳನ್ನು, ನಾಟಕವನ್ನು, ಆತ್ಮಕಥೆಯನ್ನು, ವಿಮರ್ಶಾ ಕೃತಿಯನ್ನು, ಅನುವಾದ ಕೃತಿಯನ್ನು ಸೇರಿದಂತೆ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಗಳನ್ನು ಇವರು ಕೊಟ್ಟಿದ್ದಾರೆ. ಇವರಿಗೆ ಬಂದಿರತಕ್ಕಂತಹ ಪ್ರಶಸ್ತಿಗಳ ಬಗ್ಗೆ ನಾವು ನೋಡೋದಾದರೆ, ಇವರಿಗೆ 1969ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 2005ರಲ್ಲಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, 2006ರಲ್ಲಿ ನಾಡೋಜ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿ ಗೌರವಗಳು ಲಭಿಸಿವೆ. ನೋಡಿ ಮಕ್ಕಳೇ, ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. ಅದು ಯಾವಾಗಪ್ಪ ಅಂದರೆ 1969ರಲ್ಲಿ. ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಅನ್ನುವಂಥದ್ದು 2005ರಲ್ಲಿ ಬರುತ್ತೆ. ಇನ್ನು 2006ರಲ್ಲಿ ನಾಡೋಜ ಪ್ರಶಸ್ತಿ ಕೂಡ ಸೇರಿದಂತೆ ಇವರಿಗೆ ಇನ್ನೂ ಕೂಡ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ. ಇವರು ಮಂಗಳೂರಿನಲ್ಲಿ ನಡೆದ 66ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ನೋಡಿ, ಕಯ್ಯಾರ KNR ರವರು ಏನು ಮಾಡಪ್ಪ ಅಂದ್ರೆ ಇವರು ಮಂಗಳೂರಿನಲ್ಲಿ ನಡೆದಿರ್ತಕ್ಕಂತಹ 66ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಆಗಿರ್ತಾರೆ. ಪ್ರಸ್ತುತ ಪದ್ಯವನ್ನು ಕಯ್ಯಾರ KNR ಅವರು ಸಂಪಾದಿಸಿರುವ ಶತಮಾನದ ಗಾನ ಕವನ ಸಂಕಲನದಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಿದೆ. ನೋಡಿ, ಈ ಪ್ರಸ್ತುತ ಪದ್ಯ ಭಾಗವನ್ನು ಕಯ್ಯಾರ KNR ರವರು ಸಂಪಾದನೆ ಮಾಡಿರ್ತಕ್ಕಂಥ ಶತಮಾನದ ಗಾನ ಅನ್ನುವಂಥ ಕವನ ಸಂಕಲನದಿಂದ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ. ಮಕ್ಕಳೇ, ಇದು ತುಂಬ ಇಂಪಾರ್ಟೆಂಟ್. ಮಲ್ಟಿಪಲ್ ಚಾಯ್ಸ್ನಲ್ಲಿ ಕೇಳ್ಬೋದು, ಅಂದರೆ ಬಿಟ್ಟಸ್ಥಳ ಅದರಲ್ಲಿ ಕೇಳ್ಬೋದು, ಹೊಂದಿಸಿ ಬರೆಯಲ್ಲಿ ಕೇಳ್ಬೋದು, ಅಥವಾ ಒಂದು ವಾಕ್ಯದ ಪ್ರಶ್ನೆಗಳಲ್ಲೂ ಕೂಡ ಇದನ್ನು ಕೇಳ್ಬೋದು. ಆಶಯ ಭಾಗವನ್ನು ನೋಡೋಣ. ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ, ಹೊಸ ಆಶಯವನ್ನು, ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ, ಹಳೆಯ ಮೌಢ್ಯವನ್ನು ಕಡೆದೊಗೆದು ಹೊಸ ಭಾವನೆಗಳನ್ನು ಸೃಜಿಸಬಲ್ಲ ಹೊಸ ಹಾಡನ್ನು ಹಾಡಬೇಕು. ನೋಡಿ, ನಮ್ಮ ಭಾರತೀಯರಿಗೆಲ್ಲರೂ ಒಂದು ಜೀವನದಲ್ಲಿ ಸ್ಫೂರ್ತಿ ಚಿಲುಮೆಯನ್ನು ತುಂಬುವಂತಹ ಒಂದು ಆಶಯವನ್ನು ಈ ಪದ್ಯ ಭಾಗದಲ್ಲಿ ನಾವು ನೋಡ್ಬೋದು. ನಮ್ಮ ಭಾರತೀಯರಿಗೆ ಅವರ ಬದುಕಿಗೆ, ಅವರ ಜೀವನಕ್ಕೆ ಹೊಸ ತಿರುವನ್ನು ನೀಡ್ತಕ್ಕಂಥದ್ದು, ಹೊಸದಾಗಿರ್ತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬುವಂಥದ್ದು, ಹಳೆಯ ಮೌಢ್ಯವನ್ನೆಲ್ಲವನ್ನು, ಹಳೆಯ ಪದ್ಧತಿಗಳನ್ನೆಲ್ಲವನ್ನು ತೊಡೆದು ಹಾಕಿ ಆಗಿರ್ತಕ್ಕಂಥ ಭಾವನೆಗಳನ್ನು ಸೃಜಿಸತಕ್ಕಂತಹ ಹೊಸ ಹಾಡನ್ನು ನಾವು ಹಾಡಬೇಕು. ಆ ಹಾಡು ಎಲ್ಲರಲ್ಲೂ ಕ್ರಾಂತಿಯನ್ನುಂಟು ಮಾಡಬೇಕು. ನೋಡಿ, ನಾವು ಹೊಸದಾಗಿ ಹಾಡ್ತಕ್ಕಂಥ ಹಾಡು ಹೇಗಿರ್ಬೇಕಪ್ಪ ಅಂದ್ರೆ ನಮ್ಮ ಭಾರತೀಯರೆಲ್ಲರೂ ಕ್ರಾಂತಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ಹಾಡು ಆಗಿರಬೇಕು. ಅದರ ಮಾರ್ದನಿಗಳು ಭೂಮಿ ಆಕಾಶದಲ್ಲಿ ತುಂಬಬೇಕು. ನೋಡಿ, ಅದು ಭೂಮಿ ಮತ್ತು ಆಕಾಶದಲ್ಲಿ ಅದು ವಿಸ್ತಾರ ಆಗಬೇಕು. ಎಲ್ಲ ಕೀಳಿರೆಮೆಗಳನ್ನು ಕಡೆದೊಗೆದು ಹೊಸ ಹುರುಪನ್ನು ತುಂಬುವ ಹಾಡು ಇದಾಗಿದೆ. ನೋಡಿ, ನಾನು, ನನ್ನದು, ಅವ್ರು ದೊಡ್ಡವರು, ಚಿಕ್ಕವರು, ಭೇದ ಭಾವ, ಶ್ರೀಮಂತ, ಬಡವ, ಬಲ್ಲಿದ ಅನ್ನುವಂಥದ್ದು ಎಲ್ಲವನ್ನು ನಾವು ತೊಡೆದುಹಾಕಿ ಕೀಳಿರಿಮೆ ಮನೋಭಾವನೆಗಳನ್ನ ತೆಗೆದೊಗೆದು ಏನು ಮಾಡಬೇಕು, ಹೊಸ ಹುರುಪನ್ನು ತುಂಬತಕ್ಕಂಥ ಹಾಡನ್ನು ಹಾಡಬೇಕು. ಇಂತಹ ಸ್ಫೂರ್ತಿಯ ಚಿಲುಮೆಯಾಗುವ ಹಾಡನ್ನು ಹಾಡಬೇಕು. ನಾವು ಎಂಥ ಹಾಡನ್ನು ಹಾಡಬೇಕು, ಎಲ್ಲರೂ ಒಂದೇ ಅನ್ನುವಂತಹ ಮನೋಭಾವನೆಯನ್ನು ಬಿತ್ತಕ್ಕಂತಹ, ಕ್ರಾಂತಿಯನ್ನು ಉಂಟು ಮಾಡ್ತಕ್ಕಂಥ ಹಾಡನ್ನು ಹಾಡಬೇಕು. ಅದು ನಿತ್ಯ ನೂತನವಾಗಿರಬೇಕೆಂದು ಪದ್ಯದ ಆಶಯವಾಗಿ. ನೋಡಿ, ಅದು ಯಾವ ರೀತಿಯಾಗಿರಬೇಕು, ನಿತ್ಯ ನೂತನವಾಗಿರಬೇಕು, ಯಾವಾಗಲೂ ಹೊಸದಾಗಿರಬೇಕು, ಹೊಸ ಚೈತನ್ಯವನ್ನು ತುಂಬುವಂಥ ಹಾಡು ಆಗಿರಬೇಕು. ಪದಗಳ ಅರ್ಥವನ್ನು ನೋಡ್ಕೊಳ್ಳೋಣ. ಕಲಕಂಠ ಅಂದರೆ ಇಂಪಾಗಿರುವಂತಹ ಧ್ವನಿ, ತೆರೆ ತರಂಗ ಅಥವಾ ಅಲೆ, ತೀವ್ರ ಅಂದ್ರೆ ಹರಿತ, ರಭಸ, ನಭ ಅಂದ್ರೆ ಆಕಾಶ, ಪದತಳ ಅಂದ್ರೆ ಕಾಲಿನ ಕೆಳಗೆ, ಬೆನ್ನಟ್ಟು ಅಂದ್ರೆ ಓಡಿಸಿಕೊಂಡು ಹೋಗು, ಮೊಸಗು ಅಂದ್ರೆ ಹರಡುವುದು, ಮಾರ್ದನಿ ಅಂದ್ರೆ ಪ್ರತಿಧ್ವನಿಸುವುದು, ಲೋಕ ಅಂತಂದ್ರೆ ಲೋಕಗಳನ್ನು ಮೀರಿದ, ಹಿಮಾದ್ರಿ ಅಂದ್ರೆ ಹಿಮ ಪರ್ವತ. ಪ್ರವೇಶ ಭಾಗವನ್ನು ನೋಡೋಣ. ಹಾಡು ಪ್ರಕೃತಿಯ ಅವಿಭಾಜ್ಯ ಅಂಗ. ನೋಡಿ, ನಮ್ಮ ಪ್ರಕೃತಿಯ ಅವಿಭಾಜ್ಯ ಅಂಗ ಹಾಡು ಅಂತ ಹೇಳ್ಬೋದು. ನೈಸರ್ಗಿಕದತ್ತವಾಗಿರ್ತಕ್ಕಂಥದ್ದನ್ನು ನಾವು ಇದು ಅವಿಭಾಜ್ಯ ಅಂಗ ಆಗಿದೆ. ಪ್ರಕೃತಿಯ ಕನಕನದಲ್ಲೂ ಹಾಡು ತುಂಬಿದೆ. ನೋಡಿ, ನಾನು ಮೊದಲೇ ಹೇಳಿದಲ್ವಾ, ಹರಿತಕ್ಕಂಥ ನೀರಿನಲ್ಲಾಗಿರ್ಬೋದು, ಆಮೇಲೆ ಚಿಲಿಪಿಲಿ ಕಲರವ ಹಕ್ಕಿಗಳ ಕಲರವ ಗಾನ ಆಗಿರ್ಬೋದು, ಎಲ್ಲವೂ ಕೂಡ ಪ್ರಕೃತಿಯ ಕನಕನದಲ್ಲೂ ಹಾಡು ತುಂಬಿದೆ. ಇದು ಭಾವನೆಗಳ ಅಭಿವ್ಯಕ್ತಿಗೆ ಸುಂದರ ಮಾಧ್ಯಮ. ನೋಡಿ, ನಮ್ಮಲ್ಲಿರ್ತಕ್ಕಂತಹ ಭಾವನೆಗಳನ್ನ ಹೊರಹೊಮ್ಮಿಸಲಿಕ್ಕೆ ಒಂದು ಸುಂದರ ಮಾಧ್ಯಮ, ಅಲ್ಲದೆ ಜೀವನಕ್ಕೆ ಸ್ಫೂರ್ತಿ. ಇದಕ್ಕೆ ಯಾವುದೇ ಸೀಮಿತತೆ ಇಲ್ಲ.
ಅಲ್ಲದೆ ಜಾತಿ, ಕುಲ, ಧರ್ಮ, ಲೋಕ, ಯುಗ ಇವನ್ನೆಲ್ಲ ಮೀರಿ ನಿಲ್ಲುವಂಥದ್ದು. ನೋಡಿ, ಹಾಡು ನಮ್ಮೆಲ್ಲರ ಜೀವನಕ್ಕೆ ಸ್ಫೂರ್ತಿಯಾಗುವಂತಿರಬೇಕು, ಚೈತನ್ಯದ ಚಿಲುಮೆ ಆಗುವಂತಿರಬೇಕು. ಅದಕ್ಕೆ ಯಾವುದೇ ಸೀಮಿತ ಅನ್ನುವಂಥದ್ದು ಇಲ್ಲ. ಯಾವುದೇ ಜಾತಿ, ಕುಲ, ಧರ್ಮ, ಲೋಕ ಇವನ್ನೆಲ್ಲ ಕೂಡ ಮೀರಿ ನಿಲ್ಲುವಂಥದ್ದು ಯಾವುದಕ್ಕೆ ಇದೆ ಶಕ್ತಿ? ಅದು ಹಾಡಿಗೆ ಇದೆ. ಯುದ್ಧ ಕ್ರಾಂತಿಯ ಸಂದರ್ಭದಲ್ಲಿ ಹೋರಾಟಕ್ಕೆ ಹಾಡು. ನೋಡಿ, ಯುದ್ಧ ಮಾಡುವಂಥ ಸಂದರ್ಭದಲ್ಲಿ, ಕ್ರಾಂತಿಯನ್ನು ಉಂಟು ಮಾಡುವಂಥ ಸಂದರ್ಭದಲ್ಲಿ ಹಾಡನ್ನು, ಕ್ರಾಂತಿಯನ್ನು ಉಂಟು ಮಾಡ್ತಕ್ಕಂತಹ ಗೀತೆಗಳನ್ನು ಕೇಳಿದರೆ ಎಲ್ಲರಿಗೂ ರೋಮಾಂಚನಗೊಳ್ಳುವಂತ ಇರಬೇಕು. ಸ್ಫೂರ್ತಿಯಾಗಿ ನಿಂತ ಎಷ್ಟೋ ಉದಾಹರಣೆಗಳನ್ನ ಇತಿಹಾಸದಲ್ಲಿ ಕಾಣುತ್ತೇವೆ. ನೋಡಿ, ಇಂತಹ ಸ್ಫೂರ್ತಿಯಾಗಿ ನಿಂತಿರ್ತಕ್ಕಂಥ ಎಷ್ಟೋ ಹಾಡುಗಳನ್ನು ನಾವು ಏನು ಮಾಡೋದು ಇತಿಹಾಸದಲ್ಲಿ ನೋಡಬಹುದಾಗಿದೆ. ಬದುಕನ್ನು ನಿತ್ಯ ನೂತನವಾಗಿಸುವ, ಹೊಸ ಚೈತನ್ಯ ಮೂಡಿಸುವ, ಶಕ್ತಿ ತುಂಬುವ, ಜಗತ್ತನ್ನೇ ಬೆಳಗಿಸುವ, ಬದುಕಿನ ಗತಿಯನ್ನೇ ಬದಲಿಸುವ ಶಕ್ತಿ ಈ ಹಾಡಿಗೆ ಇದೆ. ನೋಡಿ, ಬದುಕನ್ನು ಯಾವಾಗಲೂ ಚೈತನ್ಯ ನಿತ್ಯ ನೂತನ ಹೊಸದಾಗಿ ಕಾಣುವಾಗೆ ಇರಬೇಕು. ಹೊಸ ಚೈತನ್ಯವನ್ನು ತುಂಬುವಂತಹ ಶಕ್ತಿ ಇರುವುದು ಹಾಡಿಗೆ. ಜಗತ್ತನ್ನೇ ಬೆಳಗಿಸುವಂಥ ಶಕ್ತಿ, ಬದುಕಿನ ಗತಿಯನ್ನೇ ಬದಲಿಸುವಂಥ ಶಕ್ತಿ ಯಾವುದಕ್ಕಿದೆ? ಹಾಡಿಗೆ ಇದೆ. ಮಕ್ಕಳೇ, ಪದ್ಯ ಭಾಗವನ್ನು ಓದಿ ಆಮೇಲೆ ಒಂದೊಂದೇ ಪದದ ಅರ್ಥವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಕವಿಗಳು ತುಂಬ ಸುಂದರವಾಗಿರ್ತಕ್ಕಂತಹ ಒಂದು ಪದ್ಯ ಭಾಗವನ್ನು ನಮಗೆಲ್ಲ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರ ಧ್ವನಿ ಏರಬೇಕು. ಜಾತಿ, ಕುಲ, ಮತ, ಧರ್ಮ ಪಾಶಗಳ ಕಡೆದೊಗೆದು ಎದೆಹಿಗ್ಗಿ ಹಾಡಬೇಕು. ಯುಗ ಯುಗಗಳ ಆಚೆಯಲ್ಲಿ ಲೋಕಾಂತದಲ್ಲಿ ಹಾಡು ಗುಡುಗಬೇಕು. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿ ಗುಂಡುಗಳು ಹಾರಿ ದಶದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಗಂಡದೆಯ ಗರ್ಜನೆಗೆ 30 ಮುಕ್ಕೋಟಿ ಕಲಕಂಠ ಬೆರೆಸಬೇಕು. ಭೂಮಂತಹರ ಆಳದಲ್ಲಿ ನಭಚಕ್ರ ಗೋಳದಲ್ಲಿ ಮಾರ್ದನಿಗಳೇಳಬೇಕು. ಜಡನಿದ್ರೆ ಸಿಡಿದೆದ್ದ ವೀರ ಅಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು. ನಡೆಯ ನುಡಿಗಳೆರಡರಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಜಯ ಜನನೇ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ಇದೋ ಮೊದಲು ಮುನ್ನಿಲ್ಲ ಮುಗಿದು ದಂದಿನ ಬಾಡು ಹೊಸತಿಂದು ಹೊಸತು ಹಾಡು. ನೋಡಿ, ಎಂತಹ ಕ್ರಾಂತಿಯನ್ನು ಉಂಟು ಮಾಡ್ತಕ್ಕಂಥ ಹಾಡಲ್ವಾ ಮಕ್ಕಳೇ? ತುಂಬ ಸುಂದರವಾಗಿರ್ತಕ್ಕಂಥ ಹಾಡು. ಈ ಹಾಡಿನ ಸಾರಾಂಶ ಅಂದರೆ ಪದ್ಯದ ವಿವರಣೆ ನಿಮಗೆಲ್ಲರಿಗೂ ಗೊತ್ತಾಯ್ತು ಅಂದರೆ ಇನ್ನೂ ಕೂಡ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಬನ್ನಿ ನೋಡೋಣ. ಒಂದೊಂದೇ ಪದ್ಯ ಭಾಗವನ್ನು ನೋಡ್ತಾ ಅದರ ವಿವರಣೆಯನ್ನು ನಾನು ಹೇಳ್ತಾ ನಿಮಗೆ ಹೋಗ್ತೀನಿ, ಕೇಳಿ ಎಲ್ಲರೂ. ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ನೋಡಿ, ಇಲ್ಲಿ ಕವಿಗಳು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ನಮ್ಮ ಭಾರತೀಯರಿಗೆಲ್ಲರಿಗೂ ಒಟ್ಟಾರೆಯಾಗಿ ಒಂದು ಹಾಡನ್ನು ಹಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಭಾರತೀಯರಿಗೆಲ್ಲರಿಗೂ ಯಾವ ರೀತಿಯಾದಂಥ ಹಾಡನ್ನು ಹಾಡಬೇಕು ಗೊತ್ತಾ? ಆ ಹಾಡುವಂಥ ಹಾಡು ಎಲ್ಲರಲ್ಲೂ ರಾಷ್ಟ್ರೀಯ ಐಕ್ಯತೆಯನ್ನು ಉಂಟು ಮಾಡುವಂತಹ ಹಾಡು ಹಾಡಬೇಕು. ಕ್ರಾಂತಿಯನ್ನು ಉಂಟು ಮಾಡುವಂತಹ ಹಾಡನ್ನು ಹಾಡಬೇಕು. ಆ ಹಾಡು ಹೇಗಿರಬೇಕಪ್ಪ ಅಂತಂದ್ರೆ, ನವಭಾವ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಎಲ್ಲ ಮೌಢ್ಯತೆಗಳನ್ನು ತೆಗೆದುಹಾಕಿ, ಲಿಂಗ ತಾರತಮ್ಯ ಆಗಿರ್ಬೋದು, ಬಡವ ಬಲ್ಲಿದ ಭೇದ ಭಾವ ಮಾಡುವುದಾಗಿರ್ಬೋದು, ಜಾತಿ ತಾರತಮ್ಯ ಆಗಿರ್ಬೋದು, ಎಲ್ಲವನ್ನು ತೊಡೆದು ಹಾಕಿ ನವಭಾವನೆಗಳನ್ನು, ಹೊಸದಾಗಿರ್ತಕ್ಕಂತಹ ಭಾವನೆಗಳನ್ನು ನಾವು ಬಿತ್ತುವಂತಿರಬೇಕು. ನವಜೀವನ ಅಂದರೆ ಹೊಸದಾಗಿರ್ತಕ್ಕಂತಹ ನಮ್ಮ ಜೀವನಕ್ಕೆ ಏನಾಗಿರಬೇಕು? ಹಾಡು ಕ್ರಾಂತಿಯನ್ನು ಉಂಟು ಮಾಡಲಿಕ್ಕೆ ಅವಕಾಶವನ್ನು ಉಂಟು ಮಾಡುವಂಥ ಹಾಡನ್ನು ಹಾಡಬೇಕು. ನಮ್ಮೆಲ್ಲರಿಗೂ ನವಶಕ್ತಿ ತುಂಬಿಸುವಂಥ ಹಾಡನ್ನು ನಾವು ಭಾರತೀಯರೆಲ್ಲರಿಗೂ ಹಾಡಬೇಕು ಅಂತ ಕವಿಗಳು ಹೇಳ್ತಾ ಇದ್ದಾರೆ. ಅದು ಯಾವ ರೀತಿಯಾದಂಥ ಹಾಡನ್ನು ಹಾಡಬೇಕು ಅಂತ ಮುಂದೆ ಹೇಳ್ತಾ ಇದ್ದಾರೆ ನೋಡಿ. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರ ಧ್ವನಿ ಏರಬೇಕು. ನಾವು ಹಾಡುವಂಥ ಹಾಡು ಹೇಗಿರಬೇಕು ಅಂದ್ರೆ, ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ, ನೋಡಿ ಅದು ರಭಸದಿಂದ ಕೂಡಿರ್ತಕ್ಕಂಥ, ನಾವು ರಾಷ್ಟ್ರಾಭಿಮಾನವನ್ನು ಹೊಂದಿರ್ತಕ್ಕಂಥ ಹಾಡನ್ನು ನಾವು ಹಾಡಬೇಕು. ವೇಗವಾಗಿ ನಾವು ಹಾಡ್ತಕ್ಕಂಥ ಹಾಡು ಅತ್ಯಂತ ರಭಸವಾಗಿ ವೇಗವಾಗಿ ನಾವು ಹಾಡಬೇಕು. ಯಾವ ರೀತಿಯಾಗಿ ಹಾಡಬೇಕು? ಗಂಭೀರ ಭಾವನೆಯಿಂದ ಕೂಡಿ ನಾವು ಹಾಡನ್ನು ಹಾಡಬೇಕು. ತೆರೆ ಮಸಗಿ, ತೆರೆ ಅಂತಂದರೆ ಅಲೆ, ಮಸಗಿ ಅಂದರೆ ಹರಡುವುದು. ಯಾವ ರೀತಿಯಾಗಿ ಸಮುದ್ರದಲ್ಲಿ ಅಲೆಗಳು ದಡಕ್ಕೆ ಬಂದು ಹೇಗೆ ಎಷ್ಟೊಂದು ರಭಸವಾಗಿ ವೇಗವಾಗಿ ಬಂದು ದಡವನ್ನು ಮುಟ್ತಾವಲ್ಲ, ನಾವು ಹಾಡುವಂಥ ಹಾಡು ಏನಾಗಿರಬೇಕು? ಅದೇ ರೀತಿಯಾಗಿ ಆ ಭಾವನೆಯನ್ನು ಉಳ್ಳದ್ದು ಆಗಿರಬೇಕು. ಅದು ಹೇಗಿರಬೇಕು ಅಂದ್ರೆ, ವೀರಧ್ವನಿ ಏರಬೇಕು. ನೋಡಿ, ವೀರಗಾಥೆಯನ್ನು ಹೇಳುವಂತಿರಬೇಕು. ಎಲ್ಲರಲ್ಲೂ ಕ್ರಾಂತಿಯನ್ನು ಉಂಟು ಮಾಡುವಂತಿರಬೇಕು, ಐಕ್ಯತೆಯನ್ನು ಉಂಟು ಮಾಡುವಂತಿರಬೇಕು, ರಾಷ್ಟ್ರಾಭಿಮಾನವನ್ನು ಬೆಳೆಸುವಂತಿರಬೇಕು. ಆ ರೀತಿಯಾಗಿ ನಾವು ಹಾಡನ್ನು ಹಾಡಬೇಕು.
ನೋಡಿ ಮುಂದೆ ಏನು ಹೇಳ್ತಾ ಇದ್ದಪ್ಪ ಅಂದರೆ 2ನೇ ಪದ್ಯ ಭಾಗದಲ್ಲಿ, ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು. ನಾವು ಹಾಡುವಂಥ ಹಾಡು ಹೇಗಿರ್ಬೇಕಪ್ಪ ಅಂದರೆ ಜಾತಿ ಕುಲ ಮತ ಧರ್ಮ ಪಾಶಗಳ ಕಡೆದೊಗೆಯುವಂಥ ಹಾಡನ್ನು ನಾವು ಹಾಡಬೇಕು. ನಾವು ಯಾವ ರೀತಿ ಸ್ಟಿಕರ್ನ ಆಗಿಬಿಟ್ಟೇವಿ, ನಮ್ಮದು, ನಮ್ಮ ಧರ್ಮ, ನಮ್ಮ ಜಾತಿ, ನಮ್ಮ ಹಬ್ಬ, ನಮ್ಮ ಮನೆಯವರು, ನಮ್ಮ ಕುಟುಂಬ. ಕೆಲವೊಂದು ಭಾಷೆ ಅಂದರೆ ಹಗ್ಗ, ನಾವು ಯಾವ ರೀತಿ ಒಂದು ನಮ್ಮ ಸುತ್ತ ಒಂದು ಬೌಂಡ್ರಿ ಲೈನೇನು ಯಾವ ರೀತಿ ಹಾಕ್ಕೊಂಡಿಲ್ಲ ಆ ರೀತಿ ಹಾಕ್ಕೊಂಡು ಬಿಟ್ಟೇವೆ. ಅವನ್ನೆಲ್ಲವನ್ನು ನಾವು ಮೀರಿ ಯಾವ ರೀತಿ ಆಗಿರಬೇಕು, ನಾವೆಲ್ಲರೂ ಕೂಡ ಒಂದೇ ಎನ್ನುವಂಥ ನಮ್ಮ ಭಾರತ ದೇಶ ಹೇಗಿದೆ ಅಂತ ಎಲ್ಲರೂ ಗೊತ್ತೇ ಹೌದಲ್ವ. ವೈವಿಧ್ಯತೆಯಲ್ಲಿ ಏಕತೆ ಅಥವಾ ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಳ್ಳುವಂತಹ ಒಂದು ನಮ್ಮ ದೇಶ ಸುಂದರವಾಗಿರ್ತಕ್ಕಂತಹ ದೇಶ. ಇಲ್ಲಿ ಹಲವಾರು ಜಾತಿಗಳಿವೆ, ಹಲವಾರು ಧರ್ಮಗಳಿವೆ, ಹಲವಾರು ಮತಗಳಿವೆ. ಎಲ್ಲವೂ ಕೂಡ ಎಲ್ಲರೂ ಇದ್ರೂ ಕೂಡ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯಿಂದ ಬದುಕ್ತಾ ಇದ್ದೀವಿ. ಹೀಗಾಗಿ ನಾವು ನಮ್ಮ ಧರ್ಮ, ನಮ್ಮ ಜಾತಿ, ನಮ್ಮ ಹಬ್ಬ, ನಮ್ಮ ಕುಟುಂಬ ಅನ್ನೋದನ್ನು ನಾವು ಬಿಟ್ಟು ಎಲ್ಲರೂ ಒಂದೇ ಅನ್ನುವಂಥ ತಳದ ಅಡಿಯಲ್ಲಿ ನಾವು ಬದುಕಬೇಕು. ನಮ್ಮಷ್ಟಕ್ಕೆ ಏನು ನಾವು ಪಾಶ ಹಗ್ಗವನ್ನು ಏನು ಹಾಕ್ಕೊಂಡಿದ್ದಿಲ್ಲ ಅದನ್ನು ತೆಗೆದು ಎಲ್ಲರೂ ಒಂದೇ ಅನ್ನುವಂಥ ಒಂದು ಸೂರ್ಯನ ಅಡಿಯಲ್ಲಿ ನಾವು ಬದುಕಬೇಕು. ಆ ರೀತಿಯಾದಂಥ ಹಾಡನ್ನು ನಾವು ಹಾಡಬೇಕು. ಅದು ಹೇಗಿರ್ಬೇಕಪ್ಪ ಅಂದರೆ ಎದೆ ಹಿಗ್ಗಿ ಹಾಡಬೇಕು. ನೋಡಿ, ಎದೆ ಹಿಗ್ಗಿ ಅಂದರೆ ನಾವು ಧೈರ್ಯದಿಂದ ಹಾಡಬೇಕು. ಅದನ್ನು ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸಿ ಹಾಡಬಾರ್ದು. ಇನ್ನೊಂದು ಅರ್ಥದಲ್ಲೂ ಕೂಡ ಹೇಳ್ಬೋದು, ಎದೆ ಹಿಗ್ಗು ಅಂದರೆ ಸಂತೋಷ. ನಾವು ತುಂಬ ಸಂತೋಷದಿಂದ, ತುಂಬ ಖುಷಿಯಿಂದ ಹಾಡನ್ನು ನಾವು ಹಾಡಬೇಕು. ಒಟ್ಟಾರೆಯಾಗಿ ಜಾತಿ ಕುಲ ಧರ್ಮ ಇವೆಲ್ಲವನ್ನು ತೆಗೆದು ಹಾಕಿ ಕಡೆದು ಹಾಕಿ ಕೇವಲ ಇರೋದು ಯಾವುದು, ಮನುಜ ಮತ ಮಾತ್ರ. ಆ ಮನುಜ ಮತ ಅಂತ ಸತ್ತ ನಾವು ಖುಷಿಯಿಂದ ಹಾಡನ್ನು ಹಾಡಬೇಕು. ನೋಡಿ, ಆ ಹಾಡು ಹೇಗಿರ್ಬೇಕಪ್ಪ ಅಂದರೆ ಮುಂದೆ ಹೇಳ್ತಾರೆ, ಯುಗ ಯುಗಗಳ ಆಚೆಯಲ್ಲಿ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು. ಹಾಡುವಂಥ ಹಾಡು ಹೇಗಿರಬೇಕು ಅಂತಂದರೆ ಯುಗ ಯುಗಗಳ ಆಚೆಯಲ್ಲಿ, ಯುಗಗಳು ಅಂತಂದರೆ ದ್ವಾಪರ ಯುಗ, ತ್ರೇತಾಯುಗ ಇವೆಲ್ಲವೂ ಮುಗಿದು ಹೋಗಿದ್ದಾವೆ. ಹೌದಾ, ಅಂದರೆ ಕಳೆದು ಹೋಗಿದ್ದಾವೆ. ಈಗ ನಾವು ಪ್ರಸ್ತುತ ಇರುವಂತಹ ಯುಗ ಯಾವುದು, ಕಲಿಯುಗ. ಹೌದಲ್ವಾ ಮಕ್ಕಳೇ? ಆ ಹಾಡುವಂಥ ಹಾಡು ಲೋಕಾಂತದಲ್ಲಿ, ಅಂದರೆ ಲೋಕ ಅಂದರೆ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕೂಡ ಆ ಹಾಡು ಏನಾಗಬೇಕು, ಹೋಗಿ ಮುಟ್ಟಬೇಕು. ಆ ಹಾಡು ಪ್ರಪಂಚದ ಮೂಲೆ ಮೂಲೆಯಲ್ಲೂ ಆ ಹಾಡು ಗುಡುಗಬೇಕು. ಗುಡುಗು ಅಂತಂದರೆ ಈಗ ಮುಂಗಾರು ಮಳೆ ಬರ್ತಕ್ಕಂತಹ ಸಂದರ್ಭದಲ್ಲಿ ಸಿಡಿಲು ಮಿಂಚು ಗುಡು ಎಷ್ಟೊಂದು ಜೋರಾಗಿ ಸೌಂಡ್ ಅಂದರೆ ಶಬ್ದವನ್ನು ಸದ್ದನ್ನು ಮಾಡುತ್ತಲ್ಲ, ಆ ರೀತಿಯಾಗಿ ಹಾಡ್ತಕ್ಕಂಥ ಹಾಡು ಹಾಗೆ ಸದ್ದನ್ನು ಮಾಡುವಂತಿರಬೇಕು. ಪ್ರಪಂಚದ ಮೂಲೆ ಮೂಲೆಯಲ್ಲೂ ಹೋಗಿ ಅದು ಮುಟ್ಟುವಂತಿರಬೇಕು. ಅಷ್ಟೊಂದು ವೀರತ್ವದಿಂದ ಧೈರ್ಯದಿಂದ ಅಂಥ ಹಾಡನ್ನು ನಾವು ಹಾಡಬೇಕು. ಮುಂದೆ ನೋಡಿ, ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನ್ನೇರಿ ಹಾಡಬೇಕು. ಉನ್ನತೋನ್ನತ ಅಂದರೆ ನಾವು ಹಾಡೇನೋ ಹಾಡ್ತೀವಿ, ಆದರೆ ಹಾಡುವಂಥ ಹಾಡನ್ನು ಎಲ್ಲಿ ಹಾಡಬೇಕು, ಉನ್ನತೋನ್ನತ ಅಂದರೆ ಅತ್ಯುನ್ನತವಾಗಿರ್ತಕ್ಕಂತಹ ಘನ ಹಿಮಾದ್ರಿ ಶಿಖರವನ್ನೇರಿ. ಆದ್ರಿ ಅಂತಂದರೆ ಪರ್ವತ, ಅಂದರೆ ಹಿಮಾಲಯ ಪರ್ವತಗಳ ಶಿಖರವನ್ನು ಏರಿ ನಾವೇನು ಮಾಡಬೇಕು, ಹಾಡನ್ನು ಹಾಡಬೇಕು. ಅಂದರೆ ಇದರ ಅರ್ಥ ಏನು ಗೊತ್ತಾ ಮಕ್ಕಳೇ, ಹಿಮಾಲಯ ಪರ್ವತ ನೋಡಿ, ಇದು ತುಂಬ ಎತ್ತರವಾಗಿರ್ತಕ್ಕಂತಹ ಒಂದು ಪ್ರದೇಶ. ಎತ್ತರವಾಗಿರ್ತಕ್ಕಂತಹ ಪ್ರದೇಶದಲ್ಲಿ ನಿಂತು ಹಾಡನ್ನು ಹಾಡ್ತಾ ಇದ್ದರೆ ಆ ಹಾಡು ಸುತ್ತಮುತ್ತಲಿನಲ್ಲಿರ್ತಕ್ಕಂತಹ ಎಲ್ಲ ಜನರಿಗೂ ಕೂಡ ಅದು ಮುಟ್ಟುವಂತಿರಬೇಕು. ಅಂದರೆ ಮುಟ್ಟುತ್ತದೆ ಅನ್ನುವಂತಹ ಒಂದು ಅರ್ಥ. ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಉನ್ನತೋನ್ನತ ಅಂದರೆ ನಮ್ಮ ಜೀವನದಲ್ಲಿ ಹಂತ ಹಂತವಾಗಿ ನಾವು ಮೇಲೆ ಹೋಗಿ ನಾವು ಹಾಡುವಂಥ ಹಾಡು ಆ ರೀತಿ ಇರಬೇಕು. ಅಂದರೆ ನಮ್ಮ ಜೀವನದಲ್ಲಿ ನಾವು 1ನೇ ಮೆಟ್ಲು 2ನೇ ಮೆಟ್ಲು ಹೇಗೆ ಹಂತ ಹಂತವಾಗಿ ನಾವು ಬೆಳವಣಿಗೆ ಆಗ್ತಾ ಹೋಗ್ತೀವಲ್ಲ, ಆ ರೀತಿಯಾಗಿ ಹಾಡನ್ನು ಹಾಡಬೇಕು ಅಂಥೇಳಿ ಇನ್ನೊಂದು ಅರ್ಥದಲ್ಲಿ ನಾವು ಹೇಳ್ಬೋದು. ಹಾಡು ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ನೋಡಿ, ಈ ಹಾಡಿನ ನುಡಿ ಅಂತಂದರೆ ಲಿರಿಕ್ಸ್ ಅಂತಾನೆ ಹೇಳ್ಬೋದು. ಹೌದಾ, ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ. ನೋಡಿ, ನಾವು ಹಾಡ್ತಕ್ಕಂಥ ಹಾಡು ಆ ಲಿರಿಕ್ಸ್ ಏನೈತಿಲ್ಲ, ಗುಂಡುಗಳ ಹಾಗೆ ಸದ್ದನ್ನು ಮಾಡುವಂತಿರಬೇಕು. ಅದು ಹೇಗೆ ಅಂದರೆ ಹಾರಿ ದಶ ದಿಕ್ಕಿನಲ್ಲಿ. ದಶ ದಿಕ್ಕುಗಳು ಅಂತಂದರೆ ಗೊತ್ತಲ್ವ ಮಕ್ಕಳೇ, ಅಂದರೆ ದಿಕ್ಕುಗಳ ಬಗ್ಗೆ ನಿಮ್ಗೆ ಗೊತ್ತು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯು, ಆಗ್ನೇಯ ಇರುತ್ತೆ. 8 ಆದ್ವಿ. 2 ಆಕಾಶ ಒಂದು, ಇನ್ನೊಂದು ಭೂಮಿ ಒಂದು. ಇವನು ಹಿಡಿದ್ರೆ ದಶ ದಿಕ್ಕುಗಳು ಅಂತೇಳಿ ನಾವು ಕರಿತೀವಿ. ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ನೋಡಿ, ನಾವು ಹಾಡ್ತಕ್ಕಂಥ ಹಾಡು ಭಯದ ಬೆನ್ನಟ್ಟಬೇಕು ಅಂದರೆ ಜನರ ಮನಸ್ಸಿನಲ್ಲಿರ್ತಕ್ಕಂಥ ಭಯವನ್ನು ದೂರ ಮಾಡುವಂತಿರಬೇಕು. ಒಟ್ಟಾರೆಯಾಗಿ ನಾವು ಹಾಡ್ತಕ್ಕಂಥ ಹಾಡು ಏನಾಗಿರಬೇಕು, ಪ್ರತಿಯೊಂದು ದಿಕ್ಕುಗಳಲ್ಲಿ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಏನಾಗಿರಬೇಕು, ಜನರ ಮನಸ್ಸಿನಲ್ಲಿರ್ತಕ್ಕಂತಹ ಭಯವನ್ನು ಓಡಿಸುವಂಥ ಹಾಡನ್ನು ನಾವು ಹಾಡಬೇಕು. ನೋಡಿ, ಮುಂದಿನ ಪದ್ಯ ಭಾಗದಲ್ಲಿ ಏನು ಹೇಳ್ತಾ ಇದ್ದಾರೆ,
ಗಂಡೆದೆಯ ಗರ್ಜನೆಗೆ 30 ಮುಕ್ಕೋಟಿ ಕಲಕಂಠ ಬೆರೆಸಬೇಕು. ಗಂಡೆದೆಯ ಗರ್ಜನೆಗೆ ಅಂತಂದರೆ ಈಗ ಗಂಡಸರು ಅಂದರೆ ಸ್ವಲ್ಪ ಹೆಣ್ಮಕ್ಳಿಗಿಂತ ಜಾಸ್ತಿ ಧೈರ್ಯ ಇರುವಂಥವ್ರು ಅನ್ನುವಂಥ ಒಂದು ನಂಬಿಕೆ ಎಲ್ಲರಲ್ಲೂ ಕೂಡ ಇದೆ. ಉದಾಹರಣೆ ಹೇಳ್ಬೇಕಪ್ಪ ಅಂತಂದರೆ ಒಂದು ಮನೆಯಲ್ಲಿ ಒಂದು ಸಣ್ಣ ಹಾವನ್ನು ನೋಡಿದರೆ ಹೆಣ್ಮಕ್ಳು ತುಂಬ ಚೀರಾಡ್ಬಿಡ್ತಾರೆ, ಅಯ್ಯಪ್ಪ ಹಾವು ಹಾವು ಅಂತೇಳಿ. ಅದೇ ಗಂಡ್ಮಕ್ಳು ನೋಡಿದರೆ ಹಾವು ಬಂದಿದೆ, ಯಾಕಪ್ಪ ನಾನು ಹಿಡಿತೀನಿ, ತೆಗೆದು ಹೊರಗಡೆ ಅದನ್ನು ಬಿಡ್ತೀನಿ ಅನ್ನುವಂಥ ಧೈರ್ಯ ಉಳ್ಳವರು ಇರ್ತಾರೆ. ಇತ್ತೀಚೆಗೆ ಹೆಣ್ಮಕ್ಳು ಕೂಡ ಹಾವನ್ನು ಹಿಡಿತಾ ಇದ್ದಾರೆ, ಅದಂಥ ದೊಡ್ಡ ಪ್ರಶ್ನೆ ಇಲ್ಲ. ಆದರೆ ಹೇಳ್ತಾ ಇದ್ದೀನಿ, ಫಸ್ಟ್ ನೋಡಿದ ತಕ್ಷಣ ಹೆಣ್ಮಕ್ಳಾದರೂ ಗಾಬರಿ ಬೀಳುವಂಥ ಒಂದು ಕ್ಷಣವನ್ನು ನೀವು ನೋಡಿರ್ಬೋದು. ಆದರೆ ಗಂಡು ಮಕ್ಕಳು ಗಂಡೆದೆಯ ಗರ್ಜನೆಗೆ ಅಂದರೆ ಹೆಚ್ಚು ಧೈರ್ಯವನ್ನು ಉಳ್ಳವರು ಅನ್ನುವಂಥ ಒಂದು ನಂಬಿಕೆ ಇದೆ. ಗಂಡೆದೆಯ ಗರ್ಜನೆಗೆ 30 ಮುಕ್ಕೋಟಿ. ನೋಡಿ, ಹಾಡುವಂಥ ಹಾಡು 30 ಮುಕ್ಕೋಟಿ ಅಂದರೆ ಈ ಹಾಡು ರಚನೆ ಆಗುವಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ 30 ಮುಕ್ಕೋಟಿ ಜನಸಂಖ್ಯೆ ಇತ್ತು. ಹಾಗಾಗಿ ಹಾಡುವಂಥ ಹಾಡು ಎಲ್ಲರೂ ಕೂಡ ಕಲಕಂಠ ಬೆರೆಸಬೇಕು ಅಂದರೆ ಇಂಪಾಗಿರ್ತಕ್ಕಂಥ ಧ್ವನಿಯಿಂದ ಅದು ಬೆರೆಸುವಂತಿರಬೇಕು ಅನ್ನುವಂಥದ್ದು ಒಂದು ಅರ್ಥ. ಆದರೆ ಇನ್ನೊಂದು ಅರ್ಥದಲ್ಲಿ ನಾವು ನೋಡ್ಬೋದು ಏನಪ್ಪ ಅಂದರೆ 30 ಮುಕ್ಕೋಟಿ ಅಂತಂದರೆ 33 ಕೋಟಿ ದೇವಾನು ದೇವತೆಗಳಿದ್ದಾರೆ ಅನ್ನುವಂಥ ಒಂದು ನಂಬಿಕೆ ನಮ್ಮೆಲ್ಲರಿಗೂ ಇದೆ. ಹೀಗಾಗಿ ಆ 33 ಕೋಟಿ ದೇವಾನು ದೇವತೆಗಳ ಧ್ವನಿ ಇದರಲ್ಲಿ ಬೆರೆಸಬೇಕು, ಇಂಪಾಗಿರ್ತಕ್ಕಂಥ ಧ್ವನಿಯಿಂದ ನಾವು ಹಾಡನ್ನು ಹಾಡಬೇಕು. ಮುಂದುವರೆದೇನು ಹೇಳ್ತಾರೆ ನೋಡಿ, ಭೂಮೆಂತರಾಳದಲ್ಲಿ ನಭಚಕ್ರಗೋಳದಲ್ಲಿ ಮಾರ್ದನಿಗಳೇಳಬೇಕು. ನೋಡಿ, ಈ ಹಾಡು ಹಾಡ್ತಕ್ಕಂಥ ಹಾಡು ಹೇಗಿರಬೇಕಪ್ಪ ಅಂತಂದರೆ ಭೂಮೆಂತರಾಳದಲ್ಲಿ ಅಂದರೆ ಭೂಮಿಯ ಮೇಲೆ ಮತ್ತು ಅಂತರಾಳ ಅಂದರೆ ಕೆಳಗಡೆ, ಭೂಮಿಯ ಮೇಲೆ ಮತ್ತು ಭೂಮಿಯ ಕೆಳಗಡೆ ನಭಚಕ್ರ ಗೋಳದಲ್ಲಿ, ನಭ ಅಂದರೆ ಆಕಾಶದಲ್ಲಿ ಅಥವಾ ಸೌರಮಂಡಲದಲ್ಲಿ ಏನಾಗಿರ್ಬೇಕು ಅದು ಹಾಡುವಂಥ ಹಾಡು ಮಾರ್ದನಿಗಳೇಳಬೇಕು. ಮಾರ್ದನಿ ಅಂತಂದರೆ ಪ್ರತಿಧ್ವನಿ ಏಳಬೇಕು. ಈ ಪ್ರತಿಧ್ವನಿಗೆ ಒಂದು ಒಳ್ಳೆಯ ಉದಾಹರಣೆ ಅಂದರೆ ವಿಜಯಪುರದಲ್ಲಿರ್ತಕ್ಕಂತಹ ಗೋಲ್ ಗುಂಬಜ್ ಅಂತಲೇ ಹೇಳ್ಬೋದು. ವಿಜಯಪುರ ಗೋಲ್ ಗುಂಬಜದಲ್ಲಿ ನಾವು ಒಂದು ಸಲ ಏನಾದರೂ ಪದ ಹೇಳಿದರೆ, ಹಾಡನ್ನು ಹಾಡಿದರೆ ಅಥವಾ ಕೂಗಿದರೆ ಅದು 1 ರಿಂದ 7 ಬಾರಿ ಕೇಳುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹೀಗಾಗಿ ಆ ರೀತಿಯಾಗಿ ಮಾರ್ದನಿಗಳೇಳಬೇಕು. ಭೂಮಿಯ ಮೇಲೆ, ಭೂಮಿಯ ಕೆಳಗಡೆ, ಆಕಾಶದಲ್ಲಿ, ಸೌರಮಂಡಲದಲ್ಲಿ ನಾವು ಹಾಡ್ತಕ್ಕಂತಹ ಹಾಡುಗಳು ಎಲ್ಲ ಕಡೆಯೂ ಕೂಡ ಏನಾಗಿರಬೇಕು, ಮಾರ್ದನಿಗಳೇಳಬೇಕು. ನೋಡಿ, ಮುಂದುವರೆದೇನು ಹೇಳ್ತಾರಪ್ಪ ಇಲ್ಲಿ ಕವಿಗಳಂದರೆ, ಜಡನಿದ್ರೆ ಸಿಡಿದೆದ್ದ ವೀರ ಅಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು. ಜಡನಿದ್ರೆ ಅಂತಂದರೆ ಸೋಮಾರಿತನ ಇದ್ದವರಾಗಿರ್ಬೋದು ಅಥವಾ ಸ್ಥಿರ ಮನಸ್ಸು ಉಳ್ಳವರಾಗಿರ್ಬೋದು. ಇವರು ಕೂಡ ನಾವು ಹಾಡ್ತಕ್ಕಂಥ ಹಾಡು ಹೇಗಿರ್ಬೇಕಪ್ಪ ಅಂತಂದರೆ, ಜಡನಿದ್ರೆಯಲ್ಲಿ ಇದ್ದವರು ಅಂದರೆ ಸೋಮಾರಿತನ ಇದ್ದವರು, ಸ್ಥಿರ ಮನಸ್ಸು ಉಳ್ಳವರು ಏನಿರಬೇಕು, ಅವರು ಕೂಡ ದೇಶಕ್ಕೋಸ್ಕರ ವೀರ ಅಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು. ಅವರು ಕೂಡ ಏನು ಮಾಡಬೇಕು, ದೇಶಕ್ಕೋಸ್ಕರ ತಮ್ಮ ಹಾಡನ್ನು ಹಾಡಲಿಕ್ಕೆ ಮುಂದೆ ಬರುವಂತಿರಬೇಕು. ಭಾನುಭುವಿ ಬೆಳಗಬೇಕು ಅಂದರೆ, ಭಾನುಭುವಿ ಅಂದರೆ ಸೂರ್ಯಚಂದ್ರರು ನಮಗೆ ಬೆಳಕನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ಹಾಡ್ತಕ್ಕಂಥ ಹಾಡು ಸೂರ್ಯಚಂದ್ರರು ಯಾವ ರೀತಿಯಾಗಿ ಬೆಳಕನ್ನು ನೀಡ್ತಾ ಇದ್ದಾರಲ್ಲ, ಅದೇ ರೀತಿಯಾಗಿ ಜಡನಿದ್ರೆ ಉಳ್ಳವರು ಕೂಡ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ತ್ಯಾಗವನ್ನು ಮಾಡಲಿಕ್ಕೆ ಕೂಡ ಅವರು ಹಿಂದೆ ಮುಂದೆ ನೋಡಬಾರ್ದು. ನಾವು ಆ ರೀತಿಯಾದಂಥ ಹಾಡನ್ನು ಹಾಡಬೇಕು. ನೋಡಿ, ಮುಂದಿನ ಸಾಲಿನಲ್ಲಿ ಏನು ಹೇಳ್ತಾ ಇದ್ದಾರೆ, ನಡೆ ನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಹಾಡ್ತಕ್ಕಂಥ ಹಾಡು ನಮ್ಮ ನಡೆಯಲ್ಲಿ, ನಮ್ಮ ನುಡಿಯಲ್ಲಿ ಬದಲಾವಣೆ ತರುವಂತಹ ಹಾಡಾಗಿರಬೇಕು. ಹಾಡ್ತಕ್ಕಂಥ ಹಾಡು ಅವರ ವ್ಯಕ್ತಿತ್ವದಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ ಬದಲಾವಣೆಯನ್ನು ತಂದು ಕ್ರಾಂತಿ ಕಿಡಿ ಕೆರಳಬೇಕು. ನೋಡಿ, ನಾನು ಈ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು, ಈ ದೇಶದ ಅಭಿವೃದ್ಧಿಗೋಸ್ಕರ ನಾನೇನಾದರೂ ಮಾಡಬೇಕು, ದೇಶದ ಪ್ರಗತಿಯಲ್ಲಿ ನನ್ನದು ಪಾತ್ರ ಇರಬೇಕು ಅನ್ನುವಂತಹ ಕ್ರಾಂತಿಯ ಕಿಡಿಯನ್ನು ಉಂಟು ಮಾಡುವಂಥ ಹಾಡನ್ನು ನಾವು ಹಾಡಬೇಕು. ಕೊನೆಯ ಪದ್ಯ ಭಾಗದಲ್ಲಿ ಏನು ಹೇಳ್ತಾ ಇದ್ದಾರೆ, ಜಯ ಜನನಿ ಸಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ಜಯ ಜನನಿ ಶಿರವೆತ್ತಿ ಅಂದರೆ ಹೇ ಭಾರತಾಂಬೆಯೇ ಶಿರವೆತ್ತಿ. ನೋಡಿ, ಇಲ್ಲಿ ಭಾರತ ಮಾತೆ ಹೇಳ್ತಾ ಇದ್ದಾರೆ ಏನಂತ, ಹೇ ಭಾರತ ಮಾತೆಯೇ, ಶಿರ ಅಂದರೆ ತಲೆ, ನೀನು ತಲೆ ಎತ್ತಿ ವೀರ ಭರವಸೆಯಿಂದ ಅಂದರೆ ವೀರ ಭರವಸೆಯನ್ನು ನಮ್ಮ ಮೇಲೆ ನಂಬಿಕೆ ಇಟ್ಟು ನೀನು ಹೊಸ ಹಾಡನ್ನು ಕೇಳಿ ನೋಡು. ನೀನು ತಲೆ ತಗ್ಗಿಸುವಂಥ ಕೆಲಸವನ್ನು ನಾವು ಮಾಡಲ್ಲ. ಇಷ್ಟು ದಿನ ನಾವೇನಿದ್ವಿ, ಮೌಢ್ಯತೆಗಳಲ್ಲಿ ನಾವು ಮುಳುಗೋಗ್ಬಿಟ್ಟಿದ್ವಿ. ನಾನು, ನನ್ನದು, ಬಡವ, ಶ್ರೀಮಂತ, ಜಾತಿ, ಮತ, ಧರ್ಮ, ಲಿಂಗ, ತಾರತಮ್ಯ, ಹೀಗೆ ಹಲವಾರು ಮೌಢ್ಯತೆ, ಸಾಮಾಜಿಕ ಮೌಢ್ಯತೆಗಳನ್ನು ಒಡಗೂಡಿ ನಾವೇನು ಮಾಡಿದ್ವಿ, ತಲೆ ತಗ್ಗಿಸುವಂಥ ಕೆಲಸವನ್ನು ಮಾಡಿದ್ವಿ. ಆದರೆ ಇನ್ನು ಮುಂದೆ ಹಾಗಾಗಲ್ಲ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಇನ್ನು ಮುಂದೆ ನಿನ್ನ ತಲೆ ತಗ್ಗಿಸುವಂಥ ಕೆಲಸವನ್ನು ನಾವು ಮಾಡುವುದಿಲ್ಲ. ಹೀಗಾಗಿ ಹೇ ಭಾರತಾಂಬೆ, ಇಷ್ಟು ದಿನ ನೀನು ಕೇಳ್ತಕ್ಕಂಥ ಹಾಡೇ ಬೇರೆ, ಇನ್ನು ಮುಂದೆ ಕೇಳುವಂಥ ನೀನು
ಹಾಡುವಂಥ ಹಾಡೇ ಬೇರೆ. ಹೀಗಾಗಿ ಹೇ ಭಾರತಾಂಬೆ, ನೀನು ಶಿರವನ್ನು ಎತ್ತಿ, ನೀನು ತಲೆಯನ್ನು ಎತ್ತಿ ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಟು ಹೊಸ ಹಾಡನ್ನು ಕೇಳಿ ನೋಡು. ದೇಶದ ಪ್ರಗತಿಯತ್ತ ಕೊಂಡೊಯ್ಯುವಂಥ ಹಾಡನ್ನು ನಾವು ಹಾಡ್ತಾ ಇದ್ದೀವಿ. ಹೀಗಾಗಿ ಜಯ ಜನನಿ ನೀನೇನು ಮಾಡು, ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಟು ಈ ಹೊಸ ಹಾಡನ್ನು ಕೇಳಿ ನೋಡು ಅಂತ ಕವಿಗಳು ಹೇಳ್ತಾ ಇದ್ದಾರೆ. ಇದೋ ಮೊದಲು ಮುನ್ನಿಲ್ಲ ಮುಗಿದುದುಂದಿನ ಪಾಡು, ಹೊಸತಿಂದು ಹೊಸತು ಹಾಡು. ಇಲ್ಲಿ ಕವಿಗಳು ಭಾರತಾಂಬೆಗೆ ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಇದೋ ಮೊದಲು ಮುನ್ನಿಲ್ಲ, ನೋಡು ಇದೇ ಮೊದಲು ನಾವೇನು ಇಷ್ಟು ದಿನ ಏನು ಭಾರತೀಯರಲ್ಲಿ ಐಕ್ಯತೆಯನ್ನು ಮೂಡಿಸ್ತಕ್ಕಂಥ ಹಾಡು ಏನಿತ್ತಲ್ಲ, ಆ ಹಾಡು ಇನ್ಮೇಲೆ ಇರಲ್ಲ. ಎಲ್ಲರಲ್ಲೂ ಕೂಡ ಐಕ್ಯತೆಯನ್ನು ಮೂಡಿಸ್ತಕ್ಕಂಥ ಏನು ಹಾಡಿತ್ತಲ್ಲ, ನಾವು ಇನ್ಮೇಲೆ ಎಲ್ಲರಲ್ಲೂ ನಾವೆಲ್ಲರೂ ಒಂದೇ, ನಾವು ನಮ್ಮವರು ಅಂತೇಳಿ ಇನ್ಮೇಲೆ ವೀರ ಭರವಸೆಯಿಂದ ನಾವು ಹಾಡ್ತಾ ಇದ್ದೀವಿ. ನೀನು ನಂಬಿಕೆಯನ್ನು ಇಟ್ಟು ನೋಡು, ನಾವೆಲ್ಲರೂ ಒಂದೇ ಅನ್ನುವಂತಹ ಐಕ್ಯತೆಯನ್ನು ಉಂಟು ಮಾಡುವಂಥ ಹಾಡನ್ನು ಹಾಡ್ತಾ ಇದ್ದೀವಿ. ಅದು ಹೇಗಪ್ಪ ಅಂದರೆ, ನಾವು ಇನ್ನು ಮುಂದೆ ಹಾಡ್ತಕ್ಕಂಥ ಹಾಡು ಹೇಗಿದೆ, ಹೊಸದು ಆಗಿರ್ತಕ್ಕಂಥ ಹಾಡು ಆಗಿದೆ. ಅದು ಜಾತಿ, ಮತ, ಧರ್ಮ, ಲಿಂಗ, ತಾರತಮ್ಯ ಎಲ್ಲ ಮೌಲ್ಯವನ್ನು ಕಿತ್ತು ಒಗೆದ್ಬಿಟ್ಟಿದ್ದೀವಿ. ಇನ್ಮೇಲೆ ನಾವೆಲ್ಲರೂ ಒಂದೇ ಅನ್ನುವಂಥ ಹಾಡನ್ನು ಹಾಡ್ತಾ ಇದ್ದೀವಿ. ನಾವೆಲ್ಲರೂ ನಮ್ಮ ಭಾರತ ದೇಶದ ಪ್ರಗತಿಗೋಸ್ಕರ, ಏಳಿಗೆಗೋಸ್ಕರ ನಾವು ಹಾಡನ್ನು ಹಾಡ್ತಾ ಇದ್ದೀವಿ. ನಾವು ಇನ್ನು ಮುಂದೆ ಹಾಡ್ತಕ್ಕಂಥ ಹಾಡು ಹೇಗಿದೆಯಪ್ಪ ಅಂದರೆ, ಎಲ್ಲರ ಮನಸ್ಸಿನಲ್ಲಿ ಸ್ಫೂರ್ತಿನ ತುಂಬುವಂಥ ಹಾಡಾಗಿದೆ. ಎಲ್ಲರಲ್ಲೂ ಕೂಡ ಚೈತನ್ಯವನ್ನು ತುಂಬಿರ್ತಕ್ಕಂಥ ಒಂದು ಹಾಡು ಇದಾಗಿದೆ. ನಾವು ಇನ್ನು ಮುಂದೆ ಹಾಡ್ತಕ್ಕಂಥ ಹಾಡು ಯಾವ ರೀತಿ ಇದೆಯಪ್ಪ ಅಂದರೆ, ಹೊಸತಿಂದು ಹೊಸತು ಹಾಡು. ಅಂದರೆ ನಾವು ಹಾಡ್ತಕ್ಕಂಥ ಹಾಡು ಹೇಗಿದೆಯಪ್ಪ ಅಂತಂದ್ರೆ, ನಿತ್ಯ ನೂತನವಾಗಿರ್ತಕ್ಕಂಥ ಹಾಡನ್ನು ಹಾಡ್ತಾ ಇದ್ದೀವಿ. ದೇಶದ ಪ್ರಗತಿಗೋಸ್ಕರ ಹೊಸದಾಗಿರ್ತಕ್ಕಂಥ ಹಾಡನ್ನು ಹಾಡ್ತಾ ಇದ್ದೀವಿ. ಹಳೆಯ ಮೌಢ್ಯಗಳನ್ನೆಲ್ಲವನ್ನು ಕಿತ್ತೊಗೆದು ಹೊಸದಾಗಿರ್ತಕ್ಕಂಥ ಎಲ್ಲರೂ ಒಂದೇ ಎನ್ನುವಂಥ ಸುರುಳಿನಡಿನಲ್ಲಿ ಬದುಕುವಂಥ ಹಾಡನ್ನು ನಾವು ಹಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಕವಿಗಳು. ಇಲ್ಲ ಕೊನೆ ಪದ್ಯದಲ್ಲಿ ನಾವು ಈ ಪಾಠದಿಂದ ತಿಳಿದುಕೊಳ್ಳುವಂಥದ್ದು ಏನಪ್ಪ ಅಂತಂದ್ರೆ, ಮಕ್ಕಳು ಒಟ್ಟಾರೆಯಾಗಿ ನಾವು ಜಾತಿ, ಮತ, ಧರ್ಮ ಅಂತೇಳಿ ನಾವು ಒಂದು ಕಟ್ಟುಪಾಡಿನಲ್ಲಿ ಬಂಧನದಲ್ಲಿ ಸಿಲುಕಾಕೊಂಡ್ಬಿಟ್ಟಿದ್ದೀವಿ. ನಮ್ಮ ಭಾರತ ದೇಶ, ಭಾರತ ಅಂತ ಬಂದಾಗ, ಸಮಾಜ ಅಂತ ಬಂದಾಗ ನಾವೆಲ್ಲವನ್ನು ಬಿಟ್ಟು ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆಯಿಂದ ನಾವೆಲ್ಲರೂ ಒಂದೇ ಮತ ಇರುವುದು, ಅದು ಮನುಜ ಪಥ ಮಾತ್ರ ಇರುವುದು ಅಂತ ಅಂದ್ಕೊಂಡು ನಾವೇನು ಮಾಡಬೇಕು, ದೇಶಕ್ಕೋಸ್ಕರ ಯಾವಾಗಲೂ ನಾವು ಭಾರತೀಯರು ಅನ್ನುವಂಥ ಸಂಕಲ್ಪವನ್ನು ಮಾಡ್ಕೊಳ್ಬೇಕು, ದೃಢ ನಿರ್ಧಾರವನ್ನು ನಾವು ಮಾಡಿಕೊಳ್ಬೇಕು. ಹೀಗಾಗಿ ನಾವು ಕೆಲವೊಂದು ಬಂಧನದಲ್ಲಿ ಸಿಕ್ಕಾಕೊಂಡಿರ್ತಲ್ಲ, ಆ ಬಂಧನದ ಸೀಮಿತವನ್ನು ಕಡೆದೊಗೆದು ನಾವು ಭಾರತೀಯರು ಅನ್ನುವಂತಹ ಮನುಜ ಮತದಲ್ಲಿ, ಮಾನವ ಪಥದಲ್ಲಿ ನಾವೆಲ್ಲರೂ ತೊಡಗಬೇಕು ಅನ್ನುವಂಥ ಒಂದು ಸಂದೇಶವನ್ನು ಈ ಪದ್ಯದ ಮುಖಾಂತರ ನಾವೆಲ್ಲರೂ ತಿಳ್ಕೊಳ್ಬೋದು. ಮಕ್ಕಳೇ, ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತೇಳಿ ಭಾವಿಸ್ತಾ ನನ್ನ ಈ ತರಗತಿಗೆ ವಿರಾಮ ನೀಡುವಂಥ ಸಮಯ. ಎಲ್ಲರಿಗೂ ನಮಸ್ಕಾರ.